ನಮ್ಮ ಉಪಕೃಷಿ ನಿರ್ದೇಶಕರು ಅವರ ಪ್ರಾಸ್ತಾವಿಕ ಭಾಷಣದಲ್ಲಿ ಇವತ್ತಿನ ದಿನದ ಉದ್ದೇಶ ಯಾವಕ್ಕೆ ನಾವು ರೈತರ ದಿನಾಚರಣೆಯನ್ನು ಆಚರಿಸ್ತೀವಿ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ. ಇವತ್ತಿನ ದಿನ ಚೌಧರಿ ಚರಣ್ ಸಿಂಗ್ ಇವರು ಹುಟ್ಟಿದ ಇವರ ಜನ್ಮದಿನ, ಇವರ ಸ್ಮರಣಾರ್ಥಕವಾಗಿ ಇವತ್ತು ನಾವು ರೈತರ ದಿನಾಚರಣೆಯನ್ನು ಆಚರಿಸ್ತೇವೆ. ಅವರ ಒಂದು ಕೊಡುಗೆ ಬಹಳ ಅಪಾರವಾಗಿದೆ ರೈತರಿಗೆ ಮತ್ತು ಕೃಷಿ ಕ್ಷೇತ್ರಕ್ಕೆ. ಅವರು ಹಲವಾರು ಮಸೂದೆಗಳು ಏನು ರೈತರಿಗೆ ಅನುಕೂಲ ಆಗುವಂತೆ ಮಸೂದೆಗಳನ್ನು ಮಂಡಿಸಿ ಅದನ್ನು ಜಾರಿಗೆ ತಂದರು. ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿ ಅವರು ಕೃಷಿ ಮೂಲತಃ ಅವರು ಕೃಷಿ ಕುಟುಂಬದಿಂದ ಬಂದವರು. ಅದಕ್ಕೆ ಅವರಿಗೆ ಬಹಳ ಒಂದು ಕೃಷಿ ರೈತರ ಕಡೆಗೆ ಬಹಳ ಕಾಳಜಿ ಇತ್ತು. ಈ ಒಂದು ನಿಟ್ಟಿನಲ್ಲಿ ಅವರು ಅನೇಕ ಜಮೀನ್ದಾರಿ ಸಿಸ್ಟಮ್ ಇರ್ಬೋದು ಅಥವಾ ಕೃಷಿ ಮಾರುಕಟ್ಟೆ ಆಧಾರಿತ ಮಸೂದೆಗಳು, ಆಮೇಲೆ ಇನ್ನಿತರ ಡೆಟ್ ರಿಡಂಕ್ಷನ್ ಬಿಲ್, ಆಮೇಲೆ ಲ್ಯಾಂಡ್ ಹೋಲ್ಡಿಂಗ್ಸ್ ಆಕ್ಟ್ 1963 ಈ ತರ ಅನೇಕ ಆಕ್ಟ್ಗಳನ್ನು ಬಿಲ್ಗಳನ್ನು ರೈತರ ಪರವಾಗಿ ತಂದಿದ್ದಾರೆ. ಅವರಿಗೆ ಇವತ್ತಿನ ದಿನ ನಾವು ಸ್ಮರಿಸ್ಕೊಳ್ಳೋಣ. ಮತ್ತು ಬಹು ಮುಖ್ಯವಾಗಿ ರೈತರು ರೈತರು ಬರೀ ಉತ್ಪಾದನೆಯನ್ನ ಮಾಡಿ ಅವ್ರಿಗೆ ಯಾವುದೇ ರೀತಿ ಇನ್ಕಮ್ ಮಾರುಕಟ್ಟೆ ಸಿಗದೆ ಇದ್ರೆ ಅದು ಏನು ಉಪಯೋಗ ಆಗೋದಿಲ್ಲ. ಇವತ್ತಿನ ದಿನ ನಾವು ಚಿಕ್ಕಬಳ್ಳಾಪುರಲ್ಲಿ ನೋಡ್ತಾ ಇದ್ದೀವಿ, ನಮ್ಮ ರೈತರು ಬಹಳ ಇನೋವೇಟಿವ್ ಫಾರ್ಮರ್ಸ್. ಈಗ ನಾರಾಯಣ ಸ್ವಾಮಿ ಅವರು ತಿಳಿಸ್ದಂಗೆ ನಮ್ಮ ಒಂದು ರೈತರು ಚಿಕ್ಕಬಳ್ಳಾಪುರ ಆಗಲಿ ಬೇರೆ ಕಡೆ ರೈತರು ಈ ಡ್ರ್ಯಾಗನ್ ಫ್ರೂಟ್ ನ ಚೈನಾದಿಂದ ಬಂತು, ಅದನ್ನ ಬೆಳೆಸಿ ಇನ್ಕಮ್ ಅನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಕೆಲವು ಬೇರೆ ಹಣ್ಣುಗಳು, ಇದು ಅಲಹಾಬಾದ್ ಸಫೇದ್ ಅವೆಲ್ಲ ಹೊರಗೆ ಮಲೇಷ್ಯಾದಿಂದ ಒಂದು ಗಾವಾ ಫ್ರೂಟ್ ಬರ್ತಾ ಇದೆ, ಅವಕ್ಯಾಡೋ ಬಂದಿದೆ. ಈ ತರ ಹಲವಾರು ಹೊರದೇಶದಿಂದ ತಂದು ಬೆಳೆದು ಅದರಲ್ಲಿ ಒಂದು ಇನ್ಕಮ್ ಅನ್ನ ಪಡ್ಕೊಂಡಿದ್ದಾರೆ. ನಮ್ಮಲ್ಲಿ ಏನ್ ನಾನು ಮಾರುಕಟ್ಟೆ ಅಂತ ಹೇಳಿದೆ, ನಮ್ಮಲ್ಲಿ FPOಗಳಿದ್ದಾರೆ ಬಹಳ ಸುಮಾರು. ನಮ್ಮ ಇಲಾಖೆಯಿಂದ 10 FPOs ನಾವು ಮಾಡಿದ್ವಿ, ತೋಟಗಾರಿಕೆ ಇಲಾಖೆ ಬೇರೆ ಬೇರೆ ಇಲಾಖೆಯಿಂದ. FPOಗಳು ಸಹ ಇವತ್ತು ಅವ್ರು ಏನ್ ಮಾಡ್ತಿದ್ದಾರೆ, ಈಗ ಸಿರಿಧಾನ್ಯ ಅದನ್ನ ಸಂಸ್ಕರಣೆಯನ್ನ ಮಾಡಿ ಮಾರುಕಟ್ಟೆ ಮಾಡ್ತಿದ್ದಾರೆ, ಮಧ್ಯವರ್ತಿಗಳಿಲ್ಲದೆ. ಬೇರೆ ಈ ಎಣ್ಣೆಗಾಳದಿಂದ ಶೇಂಗಾ ಎಣ್ಣೆ ತೆಗೆಯೋದು ಅಥವಾ ಬೇರೆ ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂನಿಟ್ಸ್ ಅನ್ನ FPOಗಳಿಗೆ ಕೊಟ್ಟಿದ್ದೀವಿ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಇನ್ನೂ ಹಲವಾರು, ಈಗ ರೋಸಾನಿಯನ್ನು ಕೂಡ ಅವರು ಮೋಸ್ಟ್ಲಿ ಎಕ್ಸ್ಪೋರ್ಟ್ಗೆ ಅದನ್ನು ಕೂಡ ಮಾಡಿದ್ರು. ಈ ತರ ಮಧ್ಯವರ್ತಿಗಳಿಲ್ಲದೆ ಮಾರುಕಟ್ಟೆಯನ್ನ ಮಾಡೋದೊಂದು FPOs ಮೂಲಕ ಮಾಡ್ತಾ ಇದ್ವಿ. ಇನ್ನೂ ಹಲವಾರು FPOs ನಮ್ಮ ಒಂದು ಜಿಲ್ಲೆಯಲ್ಲಿ ಇದನ್ನ ಸಾಧನೆ ಮಾಡಬೇಕಾಗಿದೆ. ಕೆಲವರು ಈಗಾಗಲೇ ಈ ನಿಟ್ಟಿನಲ್ಲಿ ಸಾಧನೆ ಮಾಡ್ತಿದ್ದಾರೆ. ಇವತ್ತಿನ ದಿನ ರೈತರ ಪರಿಸ್ಥಿತಿ ಏನಾಗಿದೆ ಅಂತ ಅಂದ್ರೆ, ಈ ಹವಾಮಾನ ವೈಪರೀತ್ಯದಿಂದ ಏನ್ ಬೆಳೆದ್ರು, ಈಗ ನಾನೇ 3 ವರ್ಷ ಈ ಒಂದು ಜಿಲ್ಲೆಗೆ ಜಂಟಿ ಕೃಷಿ ನಿರ್ದೇಶಕರಾಗಿ ಬಂದ್ಮೇಲಿಂದ ನೋಡ್ತಾ ಇದ್ದೀನಿ. ನಮ್ಗೇನು ಇನಿಷಿಯಲಿ ಫೋರ್ಕಾಸ್ಟ್ ಇರುತ್ತೆ, ಮಳೆ ಜೂನಿಂದ ಶುರುವಾಗುತ್ತೆ ಅಂತ, ಆಗ ನಾವು ಪ್ಲಾನ್ ಮಾಡ್ಕೊಂಡಿರ್ತೀವಿ. ಕೃಷಿ ಇಲಾಖೆಯಿಂದ ನಾವು ಸೀಡ್ಸ್ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ಸೀಡ್ಸ್ ಅನ್ನ ಸ್ಟಾಪ್ ಮಾಡ್ತೀವಿ. ಆದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ, ಈ ವರ್ಷ ಹೋದ ವರ್ಷ ನಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಒಂದು ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಏನೋ ಒಂದು ಬೆಳೆ ತಗೊಳ್ಳೋದು, ರಾಗಿ ಬೆಳೆ ತಗೊಳ್ಳೋದು ಕಷ್ಟಕರ ಆಗಿತ್ತು. ಆತರ ಮುಸ್ಕಿನ್ ಜೋಳ ಬೆಳೆ ಅಂತ ಸುಮಾರು ಜನ ಏನು ಮಳೆಯಾಶ್ರಿತದಲ್ಲಿ ಬೆಳೆದಿದ್ರಿ, ಆ ಬೆಳೆ ಬಹಳ ಒಂದು ನಷ್ಟ ಆಯ್ತು. ಇದಲ್ಲದೆ ಈ ಸಲ ಒಳ್ಳೆಯ ಮಳೆ ಬರುತ್ತೆ ಅಂತ ಏನೋ ಮುನ್ಸೂಚನೆ ಇತ್ತು. ಬಟ್ ಮಳೆ ಬಂತು, ನಮ್ದೇನ್ ವಾಡಿಕೆ ಮಳೆ ಇದೆ ಅದಕ್ಕೆ ತಕ್ಕಂಗೆ ಮಳೆ ಬಂತು. ಬಟ್ ಮಳೆ ನಮ್ಗೆ ಏನು ಬೆಳೆ ಸಂದಿಗ್ಧ ಪರಿಸ್ಥಿತಿಯಲ್ಲಿರುತ್ತೆ, ಆ ಹೊತ್ತಿನಲ್ಲಿ ನಮಗೆ ಮಳೆ ಬರಲಿಲ್ಲ. ನಮಗೆ ಜೂನಲ್ಲಿ ಮಳೆ ಬಂತು, ಬಿತ್ತನೆ ಎಲ್ಲ ಆಯ್ತು, ಕಡಲೆ ಬೀಜ ಬಿತ್ತನೆ ಆಯ್ತು, ತೊಗರಿ ಆಯ್ತು, ನಮ್ದೇ ಮುಸ್ಕಿನ್ ಜೋಳ ಬಿತ್ತನೆ ಆಯ್ತು, ಎಲ್ಲ ಬಿತ್ತನೆ ಆಯ್ತು. ಬಟ್ ಜುಲೈ ತಿಂಗಳಲ್ಲಿ 40% ಮಳೆ ಡೆಫಿಸಿಟ್, ಅಂದ್ರೆ ಬಹಳ ಕಡಿಮೆ ಆಯ್ತು ಮಳೆ. ಆಗ ನಾವೇನು ಗ್ರೋತ್ ಸ್ಟೇಜ್ ಅಂತ ಹೇಳ್ತೀವಿ, ವೆಜಿಟೇಟಿವ್ ಫೇಸ್ ಅಲ್ಲಿ, ಅವಾಗ ಬೆಳೆ ಎಫೆಕ್ಟ್ ಆಯ್ತು. ಆಮೇಲೆ ತದನಂತರ ಆಗಸ್ಟ್ ಅಲ್ಲಿ ಮಳೆ ಬಂತು, ಮತ್ತೆ ಸೆಪ್ಟೆಂಬರ್ ಅಲ್ಲಿ ಮಳೆ ಹೋಯ್ತು. ಸೊ ಈ ರೀತಿ ಪರಿಸ್ಥಿತಿ ಇದ್ದಾಗ ರೈತ ಯಾವ ರೀತಿ ಬೆಳೆಯನ್ನ ತೆಗಿತಾನೆ, ಬಹಳ ಕಷ್ಟ ಆಗಿತ್ತು. ಈ ಮೊನ್ನೆ ತಾವೆಲ್ಲ ನೋಡಿದ್ವಿ, ರಾಗಿ ಬೆಳೆ ಕಟಾವಿಗೆ ಬಂದಿತ್ತು, ಫೆಂಗಲ್ ಚಂಡಮಾರುತ ಬಂತು. ಈ ಚಂಡಮಾರುತ ಬಂದಾಗ ನಾವು ನ್ಯೂಸ್ ಪೇಪರ್ಸ್ ಅಲ್ಲೆಲ್ಲ ಹಾಕಿದ್ವಿ, ಸ್ವಲ್ಪ ಕಟಾವನ್ನ ಡಿಲೇ ಮಾಡಿ ನಂತರ ಕಟಾವನ್ನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ನಮ್ಮ ಪಾಪಿರೆಡ್ಡಿ ಸರ್ ಹೇಳ್ತಾ ಇದ್ರು, ಈಗ ಕೃಷಿನ ವ್ಯವಸಾಯನ ವೈಜ್ಞಾನಿಕವಾಗಿ ಮಾಡ್ಬೇಕಾಗುತ್ತೆ. ನಿಮ್ಮ ಏನು ಡಿಸಿಷನ್
ಯಾವಾಗ ಬಿತ್ತನೆ ಮಾಡಬೇಕು, ಯಾವ ತಳಿಗಳು ಮಧ್ಯಂತರ ಮೀಡಿಯಂ ಡ್ಯೂರೇಷನ್ ತಳಿಗಳಿದೆ, ಶಾರ್ಟ್ ಡ್ಯೂರೇಷನ್ ತಳಿಗಳಿದೆ, ಯಾವ್ಯಾವ ತಳಿ ನಾವು ತಗೊಂಡು ಯಾವ ತಳಿ ಬಿತ್ತನೆ ಮಾಡಿದ್ರೆ ನಾವು ಇವೆಲ್ಲ ಒಂದು ಕೈಗೆ ಸಿಗುತ್ತೆ ಬೆಳೆ ಅನ್ನೋ ತರ ಆಚರಣೆ ಮಾಡಿ ಅಂದಾಗ ಅವರ 100ನೇ ವರ್ಷದ ಜನ್ಮದಿಂದ ಪ್ರಯುಕ್ತ 2001ರಲ್ಲಿ ಈ ರೈತ ದಿನಾಚರಣೆಯನ್ನ ಆಚರಿಸಲು ಶುರು ಮಾಡಿದ್ವಿ. ಅದಕ್ಕೆ ಕಾರಣ ಇಷ್ಟೇ, ಈ ಚೌಧರಿ ಸಿಂಗ್ ಅವರು ರೈತರ ಕಲ್ಯಾಣಕ್ಕಾಗಿ ಬಹಳಷ್ಟು ಯೋಜನೆಗಳನ್ನ ರೂಪಿಸಿದ್ರು. ಅದರ ಗೌರವಾರ್ಥ ಇವತ್ತು ನಾವು ರೈತರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಒಂದು ಕೃಷಿ ನೀತಿಯನ್ನ ತರಬೇಕು, ಕೃಷಿಗೆ ಇವತ್ತು ಏನು ಕೈಗಾರಿಕಾ ಸ್ಥಾನಮಾನ ಇದೆ ಅದನ್ನು ಕೊಡಬೇಕು ಅಂತ. ಯಾಕಂದ್ರೆ ಹಿಂದೆ ನಮಗೆ ಸ್ವಾತಂತ್ರ್ಯ ಬಂದಾಗ ಈ ದೇಶದ ಉತ್ಪಾದನೆಗೆ GDPಗೆ ನಮ್ಮ ಕೃಷಿಯ ಕೊಡುಗೆ ಎಷ್ಟಿತ್ತು ಅಂದ್ರೆ 52% ಇತ್ತು. ಈಗ ಕೃಷಿ ವಲಯದಿಂದ ಈ ಆರ್ಥಿಕತೆಗೆ ಎಷ್ಟಿರ್ಬೋದು ಕೊಡುಗೆ ಅಂತ ಕೇವಲ 7ರಿಂದ 8%ಗೆ ಬಂದಿದೆ. ಇವತ್ತು ದೇಶದ ಆರ್ಥಿಕತೆಗೆ ಕೊಡುಗೆ ಸೇವಾ ವಲಯದಿಂದ 62% ಕೊಡುಗೆ ಇದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕೈಗಾರಿಕೆಯಿಂದ 22% GDPಗೆ ಕಾಂಟ್ರಿಬ್ಯೂಷನ್ ಇದೆ. ಇವತ್ತು ಕೃಷಿಯಲ್ಲಿ ತೊಡಕೊಂಡಿರ್ತಕ್ಕಂಥ ಜನರ ಸಂಖ್ಯೆ ಬಹಳಷ್ಟಿದೆ. ಮೊದಲು 70% ಇತ್ತು, ಈಗ ಕಡಿಮೆ ಆಗಿದೆ. ಇವತ್ತು ರೈತರು ಬುದ್ಧಿವಂತರಾಗಿ ವ್ಯವಸಾಯ ಮಾಡಬೇಕಾಗಿದೆ. ಮೊದಲಿಗೆ ನಾವು ಕೂಡ ಬೆಳೀತಾ ಇದ್ವಿ, ರಾಗಿ ಬೆಳೀತಾ ಇದ್ವಿ, ಕಡಲೆ ಬೆಳೀತಾ ಇದ್ವಿ, ಜೋಳ ಬೆಳೀತಿದ್ವಿ, ಎಲ್ಲ ಬೆಳೀತಿದ್ವಿ. ಈಗ ಆ ಥರ ಬೆಳೆದ್ರೆ ಆಗೋದಿಲ್ಲ. ವೈಜ್ಞಾನಿಕವಾಗಿ ಇವತ್ತು ನಾವು ಕೃಷಿ ಮಾಡಬೇಕಾಗಿ ಬಂದಿದೆ. ಇಲ್ಲದೆ ಹೋದ್ರೆ ಕೃಷಿಯಲ್ಲಿ ತೊಡಗಿಸಿಕೊಂಡವರು ನಷ್ಟ ಅನುಭವಿಸಬೇಕಾಗ್ತದೆ. ಇವತ್ತು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ. ಯಾಕೆ ಅಂದ್ರೆ ಒಬ್ಬ ಸೈನಿಕ ತಾನು ಯುದ್ಧದಲ್ಲಿ ಸಾಹಿತ್ಯದಲ್ಲೂ ಕೂಡ ದೇಶಕ್ಕಾಗಿ ಹೋರಾಡ್ತಾನೆ. ಅದೇ ರೀತಿ ರೈತರು ಕೂಡ 24 ಗಂಟೆ ಕೆಲಸ ಮಾಡಿದ್ರು ನಷ್ಟ ಅಂದ್ರೂ ಈ ಕೃಷಿಯಲ್ಲಿ ಬಿಟ್ಟಿಲ್ಲ. ಸೊ ಮಹಾರಾಜರು ಕೂಡ ಅನ್ನ ತಿನ್ಬೇಕಾದ್ರೆ ಹೇಳ್ತಾ ಇದ್ರು ಏನಂತ, ರೈತ ಸುಖಿ ಭವ ಅಂತ. ಅವರನ್ನು ನೆನೆಸ್ಕೊಂಡು ನಾವು ಊಟ ಮಾಡಬೇಕಾಗಿದೆ. ಇವತ್ತು ಈ ದೇಶಕ್ಕೆ ಈ ಭೂಮಿಯಿಂದಲೇ ಆಹಾರ ಉತ್ಪಾದನೆ ಮಾಡಬೇಕೇ ಹೊರತು ಒಂದು ಕೈಗಾರಿಕೆಗಳಿಂದ ಅಥವಾ ಯಾವುದೋ ಒಂದು ಮಂತ್ರನೋ ಅಥವಾ ಗಾಳಿಯಿಂದ ಸೃಷ್ಟಿ ಮಾಡಿ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ. ಇವತ್ತು ರೈತರೇ ಇವತ್ತು ಈ ದೇಶಕ್ಕೆ ಅನ್ನ ನೀಡುವಂತವರಾಗಬೇಕು. ಆ ನಿಟ್ಟಿನಲ್ಲಿ ಕಷ್ಟ ಸವಾಲುಗಳನ್ನು ಎದುರಿಸಕ್ಕೆ ಸರ್ಕಾರಗಳು, ಕೃಷಿ ವಿಶ್ವವಿದ್ಯಾಲಯಗಳು, ಸಂಶೋಧನಾ ಕೇಂದ್ರಗಳು ಬಹಳಷ್ಟು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ, ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆ ತಂತ್ರಜ್ಞಾನಗಳನ್ನು ನಾವು ಅಳವಡಿಸಿಕೊಂಡು ವೈಜ್ಞಾನಿಕ ರೀತಿಯಲ್ಲಿ ಇವತ್ತು ಕೃಷಿ ಮಾಡಬೇಕಾಗಿ ಬಂದಿದೆ. ಈಗ ನೋಡಿ, ನಮಗೆ ಗೊತ್ತಿಲ್ಲ, ಆ ಯಮಲೋಕನೋ ಕೈಲಾಸನೋ ನೋಡಿಲ್ಲ, ಆದ್ರೆ ನಮಗೆ ಭೂಮಿ ಕೆಳಗೊಂದು ಬೇರೆ ಒಂದು ಇದೆ ಅಂತ ಗೊತ್ತು. ಅಲ್ಲೂ ಕೂಡ ನಾವು ಕೃಷಿ ಮಾಡೋಣ ಅಂತ ಹೊರಟಿದ್ದೀವಿ. ಎಲ್ಲಿ? ಸ್ಪೇಸ್ ಅಲ್ಲಿ. ಅಲ್ಲಿ ಒಂದು ಬೀಜ ಹಾಕಿದ್ರೆ ಅದು ಮೊಳಕೆ ಬರ್ತದ, ಅದು ಗುರುತ್ವಾಕರ್ಷಣೆ ಕಡೆಗೆ ವಾಳ್ತದ ಅಥವಾ ಬೆಳಕಿರೋ ಕಡೆಗೆ ವಾಳ್ತದ ಅನ್ನುವ ಪ್ರಯೋಗಗಳು ಕೂಡ ಅಲ್ಲಿ ನಡೀತಾ ಇದ್ದಾವೆ. ಮತ್ತೆ ಅವೆಲ್ಲ ಉಸಿರಾಡ್ಬೇಕಂದ್ರೆ ಆಮ್ಲಜನಕ ಬೇಕು. ಈಗ ಏನಾಗ್ತಾ ಇದೆ, ಅಭಿವೃದ್ಧಿ, ದೇಶ ಅಭಿವೃದ್ಧಿ ಹೊಂದ್ತಾ ಇದೆ, ನಗರೀಕರಣ ಆಗ್ತಾ ಇದೆ, ಕೈಗಾರಿಕೆಗಳಿಗೆ ನಮ್ಮ ಜಮೀನುಗಳೆಲ್ಲ ಹೋಗ್ತಾ ಇದೆ, ರೋಡ್ಗಳಿಗೆಲ್ಲ ಹೋಗ್ತಾ ಇದೆ. ಅಲ್ಲಿರ್ತಕ್ಕಂಥ ಮರಗಳನ್ನೆಲ್ಲ ನಾವು ಕಡ್ದಾಗ್ತಾ ಇದ್ದೀವಿ. ಈ ನಾವು ಉಸಿರಾಡಿರ್ತಕ್ಕಂಥ ಇಂಗಾಲ, ಈ ಕಾರ್ಖಾನೆಗಳು ವರ್ಧಿಸುವ ಇಂಗಾಲನ್ನ ಆ ಗಿಡಗಳು ಹೀರ್ಕೊಂಡು ನಮಗೆ ಉಸಿರಾಟಕ್ಕೆ ಆಕ್ಸಿಜನ್ ಕೊಡ್ತಾ ಇದ್ದಾವೆ.
ಮುಂದೊಂದು ದಿವಸ ಈ ನಮ್ಮ ಕರೋನಾದಲ್ಲಿ ಹಂಗೆ ಮಾಸ್ಕ್ ಹಾಕೊಂಡು ಹಂಗೆ ಒಂದು ಹಿಂದ್ಗಡೆ ಒಂದು ಸಿಲಿಂಡರ್ ಹಾಕೊಂಡು ನಾವು ಆಕ್ಸಿಜನ್ ಅನ್ನ ತಗೋಬೇಕಾಗ್ತದೆ. ಆ ಉದ್ದೇಶದಿಂದ ಇವತ್ತೇನು ಹೊಸ ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ ರೈತರ ಕಲ್ಯಾಣಕ್ಕಾಗಿ. ಇಲ್ಲದಿದ್ರೆ ಈ ಆಹಾರನ ಬೇರೆ ಯಾವುದೇ ರೂಪದಲ್ಲೂ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಮಂದಟ್ಟಾಗಿರೋದ್ರಿಂದ ಸರ್ಕಾರ ಆಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇಡೀ ದೇಶಾದ್ಯಂತ. ಈಗಾಗಲೇ ದೀಪಶ್ರೀ ಮೇಡಮ್ ಅವರು ಹೇಳಿದ್ದಾರೆ, ರೈತರ ದಿನಾಚರಣೆ ಅಥವಾ ಕಿಸಾನ್ ದಿವಸ್ ಅಂತ ಏನು ನಮ್ಮ ದೇಶದಲ್ಲಿ ಆಚರಿಸ್ತಾ ಇದ್ದೀವಿ ಅದರ ಹಿನ್ನೆಲೆ ಏನು ಅಂತಲ್ಲ. ಈಗ ಈ ದಿನಾಚರಣೆ ಆಚರಿಸುವ ಉದ್ದೇಶ ಏನು ಅಂದರೆ ರೈತರಲ್ಲದೆ ಏನೂ ಇಲ್ಲ. ಅಂದರೆ ರೈತರಿಂದಲೇ ನಮಗೆ ಹಣ ಸಿಗೋದು. ರೈತರು ಸಮಾಜದ ಮುಖ್ಯ ಅಂದರೆ ಅತ್ಯಂತ ಮುಖ್ಯ ಭಾಗ. ರೈತರನ್ನೇ ಜೀವನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವರ ಹಕ್ಕುಗಳನ್ನ ಕಾಪಾಡೋದಕ್ಕೆ, ಅವರ ಜೀವನ ಸುಧಾರಣೆ ಮತ್ತು ಅವ್ರಿಗೆ ಇರೋ ಕಾನೂನುಗಳನ್ನ ಭದ್ರಪಡಿಸೋದಕ್ಕೋಸ್ಕರ ಈ ದಿನ ರೈತರ ದಿನಾಚರಣೆಯಿಂದ ದೇಶಾದ್ಯಂತ ಆಚರಣೆ ಮಾಡೋದು. ಇಲ್ಲಿ ಬಹುತೇಕ ರೈತರ ಪರ ಹೋರಾಟ ಮಾಡೋ ಎಲ್ಲ ಮುಖಂಡರಿದ್ದೀರಿ, ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳೆಲ್ಲ ಇದ್ದೀರಿ. ಎಲ್ಲರೂ ಸೇರಿ ರೈತರ ಹಿತಾಸಕ್ತಿ ರಕ್ಷಣೆ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಆಚರಣೆಗಳಿಂದ ಎಲ್ಲ ರೈತ ಬಾಂಧವರಿಗೆ ಮೊದಲನೆಯನ್ನು ತಿಳಿಸ್ತಾ ವೇದಿಕೆ ಮೇಲೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ನೆಚ್ಚಿನ ಜಂಟಿ ಕೃಷಿ ನಿರ್ದೇಶಕರಾದ ಜಾಗೃತ ಸಂಘಟನೆ ಮೇಡಮ್ ಮತ್ತು ಈ ತಾಲೂಕಿನ ದಂಡಾಧಿಕಾರಿಗಳಾದಂತಹ ದಂಡಾಧಿಕಾರಿಗಳೇ ಅದೇ ಸಮಯದಲ್ಲಿ ಕೃಷಿ ವಿಜ್ಞಾನಕ್ಕೆ ಮುಖ್ಯಸ್ಥರಾದಂತಹ ರೆಡ್ಡಿ ಮತ್ತು ತೋಟಗಾರಿಕಾ ಸಹಾಯಕ ನಿರ್ದೇಶಕರಾದಂತಹ ಗಾಯತ್ರಿ ಮೇಡಮ್ ಅವರೇ, ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಮುದಿರಾಜ್ ಅವರಿಗೆ, ಇನ್ನಿತರೆ ಗಣ್ಯರೇ, ರೈತ ಬಾಂಧವರೇ, ಈಗಿನ ನಾವು ಯಾಕೆ ರೈತ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ, ಈಗಾಗಲೇ ನಾವು ಉದ್ಘಾಟನೆ ಸಮಯದಲ್ಲಿ ಚೌಧರಿ ಚರಣ್ ಸಿಂಗ್, ಶ್ರೀಯುತ ಜಗದೀಶ್ ಚರಣ್ ಸಿಂಗ್ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಿದ್ವಿ. ಅವತ್ತು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಈ ದಿನ ರೈತರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಚೌಧರಿ ಚರಣ್ ಸಿಂಗ್ ಅವ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಅವರು ಡಿಸೆಂಬರ್ 23ರಂದು ವೀರತ್ನ ನೂರ್ಪುರ್ ಗ್ರಾಮದಲ್ಲಿ ಅವರು ಜನನ ಆಗಿರುತ್ತೆ 1902ನೇ ಇಸ್ವಿನಲ್ಲಿ. ಮತ್ತು ಇವರು ಭಾರತದ ಪ್ರಧಾನಿಯಾಗಿ ಕೇವಲ 6 ತಿಂಗಳಷ್ಟೇ ಅವರು ಭಾರತದ ಪ್ರಧಾನಿಯಾಗಿ ಕೇವಲ 6 ತಿಂಗಳಷ್ಟು ಮಾತ್ರ ಅವರು ಸರ್ವಿಸ್ನ ಕೊಟ್ಟಿರ್ತಾರೆ. ಆ 6 ತಿಂಗಳಲ್ಲಿ ಅವರೊಬ್ಬ ರೈತ ಆಗಿ ಅವರು ರೈತರ ಪರವಾಗಿ ಬಹಳಷ್ಟು ಹೋರಾಟ ಮಾಡಿಕೊಂಡು ಕೆಲವೊಂದು ರಿಫಾರ್ಮ್ಸ್ ಮಾಡಿರ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಜಮೀನ್ದಾರಿ ಸಿಸ್ಟಮ್ ಇತ್ತು ಮುಂಚೆ. ಅಂದರೆ ಜಮೀನ್ದಾರಿ ಎಲ್ಲ ಭೂಮಿಗಳನ್ನ ಇಟ್ಕೊಂಡು ಅವರು ಜಮೀನ್ದಾರ ಎಲ್ಲ ಇದು ಕಾಳಿಗೂ ಏನು ನಾವು ಬೆಳೆ ಬೆಳಿತೀವಿ ಎಲ್ಲ ಅವರು ತಗೊಳ್ತಾ ಇದ್ರು. ಅಂಥ ಜಮೀನ್ದಾರಿ ಸಿಸ್ಟಮ್ನ ಅವರು ಅಬಾಲಿಷ್ ಮಾಡೋದಕ್ಕೆ ಆ್ಯಕ್ಟ್ ಅನ್ನ ತಗೊಂಡು ಬರ್ತಾರೆ. ಏನು ಅವರು 6 ತಿಂಗಳಷ್ಟು ಸರ್ವಿಸ್ ಮಾಡ್ತಾರೆ, ಅದರಲ್ಲಿ ಅವರು ಅದನ್ನ ಅಬಾಲಿಷ್ ಮಾಡೋಕ್ಕೆ ಆ್ಯಕ್ಟ್ ಅನ್ನ ತಗೊಂಡು ಬರ್ತಾರೆ. ಮತ್ತೆ ತುಂಬಾ ರಿಫಾರ್ಮ್ಸ್ ಅಂದ್ರೆ ಬಹಳಷ್ಟು ವರ್ಕ್ಶಾಪ್ಸ್ ಇರ್ಬೋದು, ರೈತರಿಗೆ ಏನು ಅನುಕೂಲ ಆಗ್ಬೋದು ಎಲ್ಲ ರಿಫಾರ್ಮ್ಸ್ನೆಲ್ಲ ಅವರು ಆ 6 ತಿಂಗಳ ಅವಧಿಯಲ್ಲಿ ಅವರು ಪ್ರಧಾನಿಯಾಗಿದ್ದಾಗ ಅವರು ಮಾಡ್ತಾರೆ. ಈ ಸ್ಮರಣಾರ್ಥವಾಗಿ ಅವರನ್ನು ನೆನೆಸ್ಕೊಡ್ಬೇಕು, ಅವ್ರನ್ನ ನೆನಪಿಟ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ದಿನ ರೈತರ ಡಿಸೆಂಬರ್ 23ರಂದು ನಾವು ರೈತರ ದಿನಾಚರಣೆ, ರಾಷ್ಟ್ರೀಯ ರೈತರ ದಿನಾಚರಣೆ ಅಂತ ಆಚರಣೆ ಮಾಡ್ಕೊತಾ ಬರ್ತಾ ಇದ್ವಿ. ಇನ್ನು ಕೂಡ ನಾವು ಈ ಸಂಬಂಧ ನಾವು ಕೂಡ ಎಲ್ಲ ತಾಲೂಕುಗಳಲ್ಲಿ ಕೂಡ ನಾವು ರೈತರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಷ್ಟನ್ನು ಹೇಳೋದಕ್ಕೆ ಅವಕಾಶ ಮಾಡಿ